ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಮೋದಿಯಿಂದ 10ನೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಬಹಳ ರಿಸ್ಕಿ ಅಂತಲೇ ಹೇಳ್ಬೋದು. ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು. ಯೋಗದ ಮಹತ್ವ ಬಹಳ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬಹಳಷ್ಟು ಜನರಿಗೆ ಯೋಗ ಅಂದರೆ ಏನು, ಯೋಗ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಯಾವಾಗ ಮೋದಿ ಒಮ್ಮೆ ಅವರು ಈ ರೀತಿಯಾಗಿ ಯೋಗ ದಿನಾಚರಣೆಯನ್ನು ವಿಶ್ವಕ್ಕೆ ಅವರು ಪರಿಚಯ ಮಾಡಿಕೊಟ್ರು, ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ 10ರಿಂದ 15 ನಿಮಿಷ ನಾನಾದರೂ ಯೋಗ ಮಾಡಬೇಕು. ಬೆಳಗ್ಗೆ ಆದರೂ ಸರಿ, ಸಂಜೆ ಆದರೂ ಸರಿ. ನಮ್ಮ ಮನಸ್ಥಿತಿಯನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕಾದರೂ ನಾವು ಯೋಗ ದಿನಾಚರಣೆಯ ಏನಿದೆ ಅದನ್ನು ನಾವು ಆಚರಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗೆ ಈಗಾಗಲೇ ಬಹಳಷ್ಟು ಮಂದಿ ಬಂದು ತಲುಪಿರುವಂಥದ್ದು. ಇದಕ್ಕಾಗಿ ಸಾಕಷ್ಟು ಕ್ಲಾಸ್ಗಳು ಕೂಡ ನಡೆಯುತ್ತೆ. ಬೆಳಗ್ಗೆ 5 ಗಂಟೆನೇ ಶುರುವಾಗುತ್ತೆ, 5 ಗಂಟೆಯಿಂದನೇ ಶುರುವಾಗುತ್ತೆ ಈ ಒಂದು ಯೋಗವನ್ನು ಮಾಡುವಂತಹ ಕೆಲಸಗಳು. ಕೆಲವರು ಕೆಲಸಕ್ಕೆ ಹೋಗುವಂತಹ ಮಂದಿಗಳು ಕೂಡ ಸಂಜೆಯ ನಂತರ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಇಡೀ ದಿನ ಇವತ್ತು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗತ್ತೆ. ಬರೀ ನಾವು ಮನೆಗಳಲ್ಲಷ್ಟೇ ಯೋಗ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತೀವಿ, ಅಥವಾ ಒಂದಷ್ಟು ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅವರೆಲ್ಲರೂ ಕೂಡ ಇವತ್ತು ಒಂದಷ್ಟು ಜಾಗಗಳನ್ನು ನೋಡಿಕೊಂಡು ಒಂದಷ್ಟು ಮಂದಿಗೆ ಯೋಗ ದಿನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ತಿಳಿ ಹೇಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾದಂತಹ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಸೇರಿದ ಎಲ್ಲ 3 ಅಂಶಗಳನ್ನು ಶುದ್ಧೀಕರಣ ಮಾಡುತ್ತೆ ಅಂತ ಏನು ಹೇಳ್ತಾರೆ. ಇದು ನಾವು ದಿನನಿತ್ಯ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬಂದರೆ ನಮ್ಮ ಆರೋಗ್ಯದಲ್ಲೂ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪರಿಹಾರ ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ. ಒಂದಷ್ಟು ಕೆಲಸಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಮ್ಮ ಮನಸ್ಥಿತಿ ನಮ್ಮ ಹಿಡಿತಕ್ಕೆ ಬರುತ್ತೆ ಅಂತ ಏನು ದೊಡ್ಡವರು ಹೇಳ್ತಾರೆ. ನಿಜಕ್ಕೂ ಆ ಒಂದು ಮಹಾತ್ಮೆ ಅಂತ ಏನು ಹೇಳ್ತೀವಿ, ಅಥವಾ ಅದೊಂದು ನಾವು ಮಿರಾಕಲ್ ಅಂತ ಏನು ಕರಿತೀವಿ, ಅದಾಗತ್ತೆ. ಎಷ್ಟೊಂದು ಸಲ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರುತ್ತೆ. ಆಗ ನಾವು ಬೇರೆ ಬೇರೆ ಯೋಚನೆಗಳನ್ನು ಮಾಡೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಯೋಗ ಅಂದರೆ ಜೂನ್ 21ನೇ ತಾರೀಕು ಪ್ರತಿ ವರ್ಷವೂ ಕೂಡ ಯೋಗ ದಿನಾಚರಣೆಯನ್ನು ಯಾಕೆ ಮಾಡಲಾಗತ್ತೆ, ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಕೆಲವರು ಮಾಡಿದ್ದು ಉಂಟು. ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ಅಂತ ಕೂಡ ಇಲ್ಲಿ ಕರೆಯಲಾಗತ್ತೆ. ಈ ದಿನವನ್ನು ಬೇಸಿಗೆ ಆಯನ ಸಂಕ್ರಾಂತಿ ದಿನ ಅಂತ ಹೇಳಿ ವರ್ಷದಲ್ಲಿ ಅತ್ಯಂತ ಹೆಚ್ಚು ಹಗಲುಳ್ಳ ದಿನ ಅಂತ ಕೂಡ ಕನ್ಸಿಡರ್ ಮಾಡಲಾಗತ್ತೆ ಅಂತಲೇ ಹೇಳ್ಬೋದು. ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇದು ಬಹಳ ಇತಿಹಾಸ ಕೂಡ ಇದೆ ಇದಕ್ಕೆ ಅಂತಲೇ ಹೇಳ್ಬೋದು. ಈಗ ಒಂದು 10-11 ವರ್ಷದಿಂದ ಅಷ್ಟೇ ಈ ಒಂದು ಯೋಗವನ್ನು ಮಾಡ್ತಾ ಇದ್ದೀವಿ ಅಂತ ಯಾರೂ ಕೂಡ ಅನ್ಕೋಬೇಡಿ. ಇದಕ್ಕೆ ಬಹಳ ಮಹತ್ವ ಕೂಡ ಇದೆ, ಹಾಗೆ ಬಹಳ ಇತಿಹಾಸವನ್ನು ಕೂಡ ಹೊಂದಿದೆ ಈ ಒಂದು ಯೋಗ ದಿನಾಚರಣೆ. ಕೆಲವರಿಗೆ ಪರಿಚಿತ ಇರಲಿಲ್ಲ, ಕೆಲವರಿಗೆ ಪರಿಚಯ ಇದ್ದರೂ ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂಥ ಕಾಲದಿಂದಲೂ ಕೂಡ ಈ ಒಂದು ಯೋಗವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇರುವಂಥದ್ದು. ಜೂನ್ 21 ಉತ್ತರ ಗೋಳಾರ್ಧದ ವರ್ಷದ ಅತಿ ದೀರ್ಘವಾದ ದಿನ ಆಗಿದೆ. ಪ್ರಧಾನಿ ಮೋದಿ ತಮ್ಮ ಹೇಳಿಕೆಯಲ್ಲಿ ಸಾಕಷ್ಟು ಬಾರಿ ಪುನರುಚ್ಚಾರ ಕೂಡ ಮಾಡಿದ್ದಾರೆ. ಭಾರತೀಯರಿಗೆ ಪ್ರಕೃತಿಗೆ ಗೌರವವನ್ನು ಸಲ್ಲಿಸೋದು ಆಧ್ಯಾತ್ಮಿಕತೆಯ ಅವಿಭಾಜ್ಯ ಅಂಗ ಆಗಿದೆ ಅಂತ ಕೂಡ ಬಹಳಷ್ಟು ಬಾರಿ ಅವರು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಕೊಳ್ತಾ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನ ಪ್ರತಿಯೊಂದು ವರ್ಷವೂ ಕೂಡ ಅದರದ್ದೇ ಆದಂತಹ ಥೀಮ್ಗಳನ್ನು ಇಲ್ಲಿ ಮಾಡ್ಕೊಳ್ತಾ ಬಂದಿರುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ 2024 ಕೂಡ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಮನಸ್ಸು, ದೇಹ, ಆತ್ಮ ಎಲ್ಲವನ್ನ ಕೂಡ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಯೋಗ ಏನು ನಮಗೆ ಸಹಾಯವನ್ನು ಮಾಡುತ್ತೆ. 2015 ಜೂನ್ 20ರಂದು
ಚೊಚ್ಚಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತೀವಿ. ರಾಜಪಥದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು 2 ಹೊಸ ಗಿನ್ನೆಸ್ ದಾಖಲೆಯನ್ನು ಕೂಡ ಸ್ಥಾಪನೆ ಮಾಡಿತ್ತು ನೋಡಿ. ಬಹಳ ಇಂಪಾರ್ಟೆಂಟ್ ವಿಚಾರ ಅಂತಲೇ ಹೇಳ್ಬೋದು ಇದನ್ನು. ಮೊದಲನೇದಾಗಿ ವಿಶ್ವದ ಅತಿ ದೊಡ್ಡ ಯೋಗ ಕ್ಲಾಸ್ನಲ್ಲಿ ದಾಖಲೆಯ ಸಂಖ್ಯೆಯು 35,985 ಮಂದಿ ಕೂತು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅಲ್ಲಿಗೆ ನಾವು ಒಂದು ದಾಖಲೆಯನ್ನು ನಾವು ನಿರ್ಮಾಣವನ್ನು ಮಾಡ್ತೇವೆ. ಅದಾದ ನಂತರ ಎರಡನೆಯದಾಗಿ ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯತೆಯನ್ನು 50% ಹೆಚ್ಚು ಮಾಡುತ್ತೆ. ಅಂದರೆ ನಿಜಕ್ಕೂ ಯಾವ ಮಟ್ಟಿಗೆ ಈ ಒಂದು ಯೋಗ ಮನುಷ್ಯನಿಗೆ ಆವರಿಸ್ಕೊಂಡಿದೆ, ಎಷ್ಟು ಇದರಿಂದ ಉಪಯುಕ್ತ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಒಂದು ಯೋಗ ದಿನಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಜೂನ್ 20ರಂದು ಆಚರಣೆ ಮಾಡಲಾಗತ್ತೆ. ವಿಶ್ವದಾದ್ಯಂತ ಬಹಳ ಅದ್ಧೂರಿಯಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗತ್ತೆ. ಯಾವ ರೀತಿಯಾಗಿ ಅಂದರೆ ನಾವು ಅಂದರೆ ಯುಗಾದಿ ಹಬ್ಬ ಆಗ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ಅದರದ್ದೇ ಆದಂತಹ ಹಬ್ಬಗಳನ್ನು ನಾವು ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಳ್ತಾ ಬರ್ತೀವಿ, ಅದೇ ರೀತಿಯಾಗಿ ಈ ಒಂದು ಯೋಗ ದಿನಾಚರಣೆಯನ್ನು ಹಬ್ಬದ ರೀತಿಯಲ್ಲೂ ಕೂಡ ಕೆಲವರು ಆಚರಣೆಯನ್ನು ಮಾಡ್ತಾರೆ. ಅದರದ್ದೇ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಈ ಒಂದು ಏನು ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತಂದರೆ ಕೆಲವೊಂದು ಹಬ್ಬಗಳನ್ನ ನಾವು ಯಾವ ರೀತಿಯಾಗಿ 4 ಗಂಟೆ 3 ಗಂಟೆಗೆ ಎದ್ದು ಮಾಡ್ತೀವೋ ಅದೇ ರೀತಿಯಾಗಿ ವರ್ಷದಲ್ಲಿ ಒಮ್ಮೆಯಾದರೂ ಕೆಲವರು ಯೋಗವನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ವಿಶ್ವದಾದ್ಯಂತ ಹೆಚ್ಚಿನ ಜನರು ತಮ್ಮ ಮಾನಸಿಕ ಒತ್ತಡ ಮತ್ತು ದೈಹಿಕ ಸೌಂದರ್ಯಕ್ಕಾಗಿ ಯೋಗದ ಮೊರೆ ಕೂಡ ಹೋಗ್ತಾರೆ ಅಂತ ಹೇಳ್ಬೋದು ನೋಡಿ. ಕೆಲವರಿಗೆ ಸೌಂದರ್ಯದ ಮೇಲೆ ಬಹಳ ಆಸಕ್ತಿ ಇರುತ್ತೆ, ಅಂಥವರು ಕೂಡ ಯೋಗವನ್ನು ಮಾಡಿದ್ರೆ ಸೌಂದರ್ಯ ವೃದ್ಧಿ ಆಗತ್ತೆ ಅಂತ ಏನು ಹೇಳ್ತೀವಿ ಅದು ನಿಜಕ್ಕೂ ವರ್ಕೌಟ್ ಕೂಡ ಆಗಿದೆ. ಅದಕ್ಕಾಗಿ ಕೆಲವರು ನಾನು ಚೆನ್ನಾಗಿರ್ತೀನಿ, ನನ್ನ ಸೌಂದರ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವರು ಯೋಗ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡೋದನ್ನು ನಾವು ಕೂಡ ಗಮನಿಸ್ಕೊಳ್ತಾ ಬಂದಿದ್ದೀವಿ. ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವಂತಹ ಪ್ರಾಚೀನ ಕಲೆಯಾಗಿದೆ. ನಾವು ಭಾರತವು ಜಗತ್ತಿಗೆ ನೀಡಿದಂತಹ ಒಂದು ದೊಡ್ಡ ಕೊಡುಗೆ ಕೂಡ ಯೋಗ ಅಂತಲೇ ಹೇಳ್ಬೋದು. ಯೋಗವು 6,000 ವರ್ಷಕ್ಕೂ ಹಳೆಯದಾದ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಆಗಿದೆ. ನಿನ್ನೆ ಮೊನ್ನೆ ಬಂದಂತಹ ಯೋಗ ದಿನಾಚರಣೆ ಅಲ್ಲ, ಇದು ಬಹಳ ಹಿಂದಿನದ್ದು, ಹಳೆಯದಾದದ್ದು ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ನಾವು ನೋಡೋದಾದರೆ ಪ್ರತಿ ವರ್ಷ ಯೋಗದ ದಿನಾಚರಣೆಯು ಯೋಗ, ಧ್ಯಾನ, ಸಭೆಗಳು, ಚರ್ಚೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು, ಒಂದಷ್ಟು ಜಾಗತಿಕ ಕಾರ್ಯಕ್ರಮಗಳು ಕೂಡ ನಡೆಸ್ಕೊಳ್ತಾ ಬರ್ತಾರೆ. ಅದೇ ರೀತಿಯಾಗಿ ನಾವು ನಿನ್ನೆ ಕೂಡ ಗಮನಿಸಿದ್ವಿ, ಶಿವಮೊಗ್ಗದಲ್ಲಿ ಜಾಥಾವನ್ನು ಕೂಡ ಮಾಡಿದ್ರು. ವಿಶ್ವದಾದ್ಯಂತ ಯೋಗ ದಿನಾಚರಣೆಯ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲಿ ಜಾಥಾವನ್ನು ಕೂಡ ಮಾಡಿದ್ರು, ನಾವು ಗಮನಿಸಿದ್ವಿ. ಅದು ಇವತ್ತು ಕೂಡ ಮುಂದುವರುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗಿತ್ತು. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಕೇಂದ್ರ ಸಚಿವರಾಗಿರುವಂತಹ ಜಗತ್ ಪ್ರಕಾಶ್ ನಡ್ಡಾ ಅವರು ಕೂಡ